ಒನ್ ಆಫ್ ದ ಕ್ಲೈಂಟ್ ಏನಂತ ಕೇಳಿದ್ರು ಅಂತಂದರೆ, ಹಾಗಾದರೆ ನಮಗೆ ಲಾಸ್ ಆದರೆ ನಾವು ಕಂಪ್ನಿ ರನ್ ಮಾಡೋದು ಹೇಗೆ, ಓವರ್ ಹೆಡ್ಸ್ ರನ್ ಮಾಡೋದು ಹೇಗೆ ಅಂತ. ದಿಸ್ ಎ ಕಾಮನ್ ವರ್ಡಿಂಗು. ಎಲ್ಲರೂ ಕೂಡ ಅವ್ರ ಓವರ್ ಹೆಡ್ಸ್ನ ರನ್ ಮಾಡಲೇಬೇಕು. ಇದರಲ್ಲಿ 2 ಆಪ್ಷನ್ ಇದೆ. ಒಂದು, ಅವ್ರ ಕಂಪ್ನಿನ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಅಂತ ಒಂದು ಬಡ್ಜೆಟ್ ಇಟ್ಕೊಳ್ಬೇಕು, ಆ ಬಡ್ಜೆಟಲ್ಲಿ ಆಫೀಸ್ನ ರನ್ ಮಾಡ್ಕೊಳ್ಬೇಕು. 2, ಬರುವಂಥ ಟರ್ನ್ ಓವರಲ್ಲಿ ಅವ್ರು ರನ್ ಮಾಡ್ತಾ ಹೋಗ್ಬೇಕು, ಸ್ಪೀಡಾಗಿ ಕೆಲಸ ಮಾಡ್ತಾ ಹೋಗ್ತಿರ್ಬೇಕು. ಓವರ್ ಹೆಡ್ಸಲ್ಲಿ ರನ್ ಮಾಡ್ತಾ ಓವರ್ ಹೆಡ್ಸ್ನೆಲ್ಲ ಟರ್ನ್ ಓವರ್ ಒಂದು ಫೈನ್ ಡೇ ಪ್ರಾಫಿಟ್ ಬರೋಕ್ಕೆ ಅಂತ ಶುರುವಾಗುತ್ತೆ. ಬಂದಾಗ ಅದನ್ನು ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಸೊ ಇವೆರಡೂ ಮಾಡಲ್ಲ, ನನಗೆ ಪ್ರಾಫಿಟ್ಟಲ್ಲೇ ನಾನು ಮಾಡ್ತೀನಿ ಅನ್ನೋರಾಯ್ತು, ಇಟ್ಸ್ ಹೆಲ್ಪ್ಲೆಸ್. ಅವ್ರನ್ನ ಚೇಂಜ್ ಮಾಡೋದ್ರಲ್ಲಿ ಅವ್ರು ಮುಂದಕ್ಕೆ ಹೋಗೋಕ್ಕಾಗದೆ. World's best strategist, king of deal closure, highest paid consultant, smart entrepreneur, international speaker, unique author. ಟಾಪ್ 3 ಬಿಸ್ನೆಸ್ ಕಂಪನೀಸ್ ಫೇಮಸ್ ಬಟ್ ಈಗ ಲಾಸ್ ಅಲ್ಲಿ ಇದ್ದಾರೆ. ಬಟ್ ಅದಕ್ಕೆ ನೀವು ಸ್ಟ್ರಾಟಜಿಸ್ಟ್ ಆಗಿ ಹೋದ್ರೆ ನೀವು ಅವರಿಗೆ ಪ್ರಾಫಿಟ್ ತರುವ ಅಂತ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ ಅಂತ ನೀವು ನಂಬ್ತೀರಾ? ನಿಮ್ಮ ಫೇವರೇಟ್ ಬಿಸ್ನೆಸ್ ಗಳು ಲಾಸ್ ಆಗಿ ಇವತ್ತು ಬಂದಾಗಿದೆ, ಅದರ ಬಗ್ಗೆ ಏನು ಹೇಳ್ತೀರಾ? ಈ ಕಂಪ್ನಿ ಆ ಕಂಪ್ನಿ ಅಂತ ನಾವು ಡಿಸ್ಟಿಂಗ್ಯೂಸ್ ಯಾವುದೇ ಕಂಪ್ನಿ ಆಗಲಿ, ಯಾವ ಕಂಪ್ನಿಯವ್ರು ಬಂದು ನಮ್ಮ ಹತ್ರ ಈ ಥರ ಲಾಸ್ ಆಗ್ತಿದೆ ಅಂತ ಬರೆದ್ರೆ, ಈವೊಂದು ನಾನು ಯಾವ ಕಂಪ್ನಿ ಹತ್ರ ಹೋಗ್ತಾ ಇದ್ದೀನಿ ಆ ಕಂಪ್ನಿಗಳೆಲ್ಲ ನಾನು ಆ್ಯಕ್ಚುಲಿ ಹೋಗ್ತಿರೋದೇ ಲಾಸ್ ಆಗ್ತಿರುವಂಥ ಕಂಪ್ನಿ, ಲಾಸ್ ಆಗಿರುವಂಥ ಕಂಪ್ನಿ, ಬೆಳೀಕಾಗಲ್ಲ ಅನ್ನುವಂಥ ಕಂಪ್ನಿ, ತುಂಬ ಸ್ಟ್ರಗ್ಲಿಂಗ್ ಮಾಡ್ತಿದ್ದೀವಿ ಅನ್ನೋ ಕಂಪ್ನಿ, ಇಂಥ ಕಂಪ್ನಿಗಳಿಗೆ ನಾನು ಹೋಗಿ ಸ್ಟ್ರಾಟಜಿಸ್ನ ಕೊಡ್ತಾ ಇರುವಂಥದ್ದು. ಮತ್ತು ನನಗೆ ಕೂಡ ಖುಷಿ ಆ ಕಂಪ್ನಿನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು. ನಾನು ಅವಾಗಲೇ ಹೇಳಿದೆ, ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಫಸಾಡ್ ಅನ್ನೋದೇ ಗೊತ್ತಿಲ್ಲದೆ ಇರುವಂಥ ನಾನು ಫಕಾಡ್ ಅಂತಿದ್ದವನು. ಇವತ್ತು ಫಸಾಡ್ ಇಂಡಸ್ಟ್ರಿನಲ್ಲೇ ಮಾಧವ್ ಕಿರಣ್ ಅಂತೂ ಅಂದರೆ ಒಂದು ರೆಕಗ್ನೈಸ್ ಆಗುವಂಥ ಕೇಸ್ ಆಗಿದ್ದೀನಿ. ಮತ್ತು ಸುಮಾರು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀನಿ ಫಸ್ಟ್ ಇಂಡಸ್ಟ್ರಿನಲ್ಲಿ. ಸುಮಾರು ಅಟ್ಲೀಸ್ಟ್ 1% 2% ನಾಲೆಡ್ಜ್ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಸೊ ಯಾಕೆ ಇದನ್ನು ಹೇಳ್ತೀನಿ ಅಂತ ಅಂದರೆ, ನಮಗೆ ಕ್ವಿಕ್ ಲರ್ನರ್, ನನಗೆ ಕೆಲಸ ಏನು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಕೆಲಸ ಹೇಗೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಗಮನ. ನನಗೆ ಬೇಡದೇ ಇರುವಂಥ ವಿಷಯ ಹೇಗೆ ಮಾಡ್ತಾರೆ ಅನ್ನೋದು ಬೇಡ. ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದಕ್ಕೆ ಏನು ಮಾಡಬೇಕು, ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಏನು ಮಾಡಬೇಕು. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನನಗೇನಾಗುತ್ತೆ ಅಂತ ಹೇಳಿದ್ರೆ, ಅವರ ಕಂಪ್ನಿ ಏನು ಪ್ರಾಫಿಟ್ ಅಥವಾ ಲಾಸಲ್ಲಿದ್ದಾರೆ, ಪ್ರಾಫಿಟ್ ಅನ್ನೋದಕ್ಕಿಂತ ನಾನು ಅವ್ರ ಕಂಪ್ನಿ ಒಂದು ಗುಡ್ ರೆವೆನ್ಯೂನಲ್ಲಿ ಮಾಡುವಂಥ ಕರ್ತವ್ಯನ ನಾನು ಮಾಡ್ತೀನಿ. ಒಂದು ವಿಚಾರ ಹೇಳ್ತೀನಿ, ಇದು ಸುಮಾರು ಜನಕ್ಕೆ ಗೊತ್ತಿಲ್ಲದಿರುವಂಥ ವಿಚಾರ. ಏನಪ್ಪ ಅಂತ ಹೇಳ್ತಂದ್ರೆ, ಪ್ರಾಫಿಟ್ ಅಂದರೆ ಅವರು ಇಷ್ಟು ಪ್ರಾಜೆಕ್ಟ್ನ ತಗೊಂಡಿದ್ದಾರೆ, ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಾರ್ಜಿನ್ ಇಟ್ಟಿದ್ದಾರೆ, ಬರುವಂಥದ್ದೇ ಪ್ರಾಫಿಟ್ ಅನ್ಕೊಂಡಿದ್ದಾರೆ. ಬಟ್ ರಿಯಲಿ ದಟ್ ಈಸ್ ನಾಟ್ ಅ ಪ್ರಾಫಿಟ್. You need to concentrate on the projects, okay? You need to earn a good will and you need to create a value in the marketplace. ಕಂಪ್ನಿಗಳು ಲಾಸ್ ಆಗಿರುವಂಥ ಕಂಪ್ನಿಗಳಿಗೇನೆ ನಾನು ಆ್ಯಕ್ಚುಲಿ ಸ್ಟ್ರಾಟಜಿ ಮಾಡಬೇಕು ಅಂತ ನೋಡ್ತಾ ಇರುವಂಥದ್ದು, ಆ ಕಂಪ್ನಿನ ಗ್ರೋತ್ ಮಾಡಬೇಕು ಅನ್ನೋದು. ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಪ್ರಾಫಿಟ್ ಬಗ್ಗೆ ತಪ್ಪು ಕಲ್ಪನೆ ಇದೆ. ಯಾಕೆ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಪ್ರಾಫಿಟ್ ಇಂದ ಓಡುವಂಥವ್ರು ಯಾರೂ ದೊಡ್ಡ ವ್ಯಕ್ತಿಗಳಾಗೇ ಇಲ್ಲ. ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಯಾರೇ ದೊಡ್ಡ ವ್ಯಕ್ತಿ ಆಗಿರೋರು ಒಂದೇ ಬಿಸ್ನೆಸ್ ಮಾಡ್ತಿರಲ್ಲ, ಮಲ್ಟಿಪಲ್ ವರ್ಟಿಕಲ್ ಹತ್ರ ಇರ್ತಾರೆ. ಒಬ್ಬ ರಿಯಲ್ ಆಂಟ್ರಪ್ರೆನರ್ ಅಂತ ಅಂದರೆ ನೀವು ಅಬ್ಸರ್ವ್ ಮಾಡ್ಕೋಬೇಕಾದ್ರೆ, ಆಂಟ್ರಪ್ರೆನರು ಈ ವರ್ಷ ನಾನು ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವರ್ಷ ನಾನು ಜ್ಯುವೆಲರಿ ಶಾಪ್ ಓಪನ್ ಮಾಡಿದ್ದೀನಿ, ನೆಕ್ಸ್ಟ್ ವರ್ಷ ನಾನು ಇನ್ನೊಂದೇನೋ ಮಾಡಿದ್ದೀನಿ, ಅದರ ನೆಕ್ಸ್ಟ್ ವರ್ಷ ಏನೋ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಮೊದಲನೇ ವರ್ಷ ಅದನ್ನು ಮಾಡಿ ಮುಚ್ಚಿಬಿಟ್ಟಿದ್ದೀನಿ ಅಂತಲ್ಲ, ಅದನ್ನು ಅಪ್ಗ್ರೇಡ್ ಮಾಡಿದೆ, ಅದರಿಂದ ಇನ್ನೊಂದು ವರ್ಟಿಕಲ್ ಓಪನ್ ಮಾಡಿದ್ದೀನಿ, ಅದನ್ನು ಅಪ್ಗ್ರೇಡ್ ಮಾಡಿದೆ, ಇನ್ನೊಂದು ವರ್ಟಿಕಲ್ ಓಪನ್ ಮಾಡಿದ್ದೀನಿ ಅಂತ. He will not concentrate on the profit. If he concentrate on the profit means he can't able to take a project only, because if everyone is concentrating on the profit only, ನನಗೆ 2% ಪ್ರಾಫಿಟ್ ಬರುತ್ತೆ, 3% ಪ್ರಾಫಿಟ್ ಬರುತ್ತೆ, ಅಥವಾ 5% ಪ್ರಾಫಿಟ್ ಬರುತ್ತೆ ಅಂತ, ಐ ಆಮ್ ನಾಟ್ ಡಿನೇಯಿಂಗ್ ದಟ್ ಓಕೆ ಪ್ರಾಫಿಟ್ ಬೇಡ ನನಗೆ ಪ್ರಾಫಿಟ್ ಇದು ಮಾಡೋದು ಅಂತಲ್ಲ. ಒನ್ಸ್ ಯು ಶೋಕೇಸ್ ಯುವರ್ ಟ್ಯಾಲೆಂಟ್ ಟು ದ ಮಾರ್ಕೆಟ್ ಪ್ಲೇಸ್ ವಿಲ್ ಕಾಲ್ ಯು ಫಾರ್ ದ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ and they will particularly tell that okay, even though profit is high also, ನಮಗೆ ನೀವೇ ಮಾಡಿಕೊಡಿ, ಬಿಕಾಸ್ ನೀವು ಕೆಲಸ ಚೆನ್ನಾಗಿ ಮಾಡ್ತೀರಾ, ನೀವೇ ನಮಗೆ ಬೇಕು ಅಂತ ಅನ್ನೋ ದಿನ ಬರುತ್ತೆ. ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು, ಅಲ್ಲಿ ತನಕ ಪ್ರಾಜೆಕ್ಟ್ಸ್ನ ಮಾಡ್ತಾ ಹೋಗ್ಬೇಕು. ನನಗೆ ಇದರಲ್ಲಿ ಪ್ರಾಫಿಟ್ ಮಾರ್ಜಿನ್ ವರ್ಕ್ ಆಗ್ತಾ ಇಲ್ಲ, ನಾನು ಚಾರಿಟಿಗೆ ಮಾಡಬೇಕಾ ಅಂದ್ಬಿಟ್ಟು ತುಂಬ ಜನ ಹೇಳುವಂಥ ಕೆಲಸ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಬಟ್ ಅವ್ರಿಗೆ ಬೇರೆ ಪ್ರಾಜೆಕ್ಟ್ಸ್ ಸಿಕ್ಕಲ್ಲ. ಯಾಕೆ ಹೇಳಿ, ನಾವು ಶೋಕೇಸೇ ಮಾಡಿರಲ್ವಲ್ಲ, ನಾವು ತೋರ್ಸೋಕ್ಕೆ ಹೋಗಿರಲ್ವಲ್ಲ. ವೆನ್ ಇಟ್ ಕಮ್ಸ್ ಟು ದ ಚಾಲೆಂಜಸ್, ಆ ಚಾಲೆಂಜಸ್ನ ನಾವು ಫೇಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಲಾಸ್ ಆಗಿರುವಂಥ ಕಂಪ್ನಿ ಅಂತ ನೀವೇನು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು, ಅವರೆಲ್ಲರೂ ಈ ಥರ ಚಾಲೆಂಜಸ್ನ ತಗೊಳ್ದೇ ಲಾಸ್ ಆಗಿರ್ತಾರೆ. ಸೊ ಇಂಥ ಚಾಲೆಂಜಸ್ನ ನಾನು ತಗೊಳ್ತೀನಿ, ಕಂಪ್ನಿ ಗ್ರೋತ್ನ ನಾನು ಲೆಕ್ಕ ಹಾಕ್ತೀನಿ. ಅಲ್ಟಿಮೇಟ್ಲಿ ಪ್ರಾಫಿಟ್ ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೆ? ಇಯರ್ ಎಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ ಗೊತ್ತಾಗುತ್ತೆ. ಲೆಟ್ ವೈಟ್ ಟಿಲ್ ದಟ್ ಡೇ ಅಲ್ವಾ? 2 ಪ್ರಾಜೆಕ್ಟಲ್ಲಿ ಲಾಸ್ ಆಗಿರ್ಬೋದು, 4 ಪ್ರಾಜೆಕ್ಟಲ್ಲಿ ಪ್ರಾಫಿಟ್ ಆಗ್ಬೋದು ಅಲ್ವಾ? ಸೊ 2 ಪ್ರಾಜೆಕ್ಟು ನಾವು ತಗೊಳ್ಳಿಲ್ಲ ಅಂತಂದರೆ 3ನೇ ಪ್ರಾಜೆಕ್ಟ್ ಬರೋದೇ ಇಲ್ಲ. ಯಾವುದು ಪ್ರಾಫಿಟ್ ಪ್ರಾಜೆಕ್ಟ್ ಇರುತ್ತೋ ಬರೋದೇ ಇಲ್ಲ. ಅದು ಆ ಪ್ರಾಫಿಟ್ ಪ್ರಾಜೆಕ್ಟ್ ತನಕ ಹೋಗಬೇಕು ಅಂತಂದರೆ ಈ ಲಾಸಸ್ನೆಲ್ಲ ಬೇರೆ ಮಾಡ್ಕೊಂಡು ಹೋಗಬೇಕು. ನೆನ್ನೆ ಒಂದು ಪ್ರಶ್ನೆ ಆಯಿತು. ನೆನ್ನೆ ನನ್ನ ಒನ್ ಆಫ್ ದ ಕ್ಲೈಂಟ್ ಏನಂತ ಕೇಳಿದ್ರು ಅಂತಂದರೆ, ಹಾಗಾದರೆ ನಮಗೆ
ಲಾಸ್ ಆದರೆ ನಾವು ಕಂಪ್ನಿ ರನ್ ಮಾಡೋದು ಹೇಗೆ, ಓವರ್ ಹೆಡ್ಸ್ ರನ್ ಮಾಡೋದು ಹೇಗೆ ಅಂತ. ದಿಸ್ ಎ ಕಾಮನ್ ವರ್ಡಿಂಗು. ಎಲ್ಲರೂ ಕೂಡ ಅವ್ರ ಓವರ್ ಹೆಡ್ಸ್ನ ರನ್ ಮಾಡಲೇಬೇಕು. ಇದರಲ್ಲಿ 2 ಆಪ್ಷನ್ ಇದೆ. ಒಂದು, ಅವ್ರ ಕಂಪ್ನಿನ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಅಂತ ಒಂದು ಬಡ್ಜೆಟ್ ಇಟ್ಕೊಳ್ಬೇಕು, ಆ ಬಡ್ಜೆಟಲ್ಲಿ ಆಫೀಸ್ನ ರನ್ ಮಾಡ್ಕೊಳ್ಬೇಕು. 2, ಬರುವಂಥ ಟರ್ನ್ ಓವರಲ್ಲಿ ಅವ್ರು ರನ್ ಮಾಡ್ತಾ ಹೋಗ್ಬೇಕು, ಸ್ಪೀಡಾಗಿ ಕೆಲಸ ಮಾಡ್ತಾ ಹೋಗ್ತಿರ್ಬೇಕು. ಆ ಓವರ್ ಹೆಡ್ಸಲ್ಲಿ ರನ್ ಮಾಡ್ತಾ ಓವರ್ ಹೆಡ್ಸ್ನೆಲ್ಲ ಟರ್ನ್ ಓವರ್ ಒಂದು ಫೈನ್ ಡೇ ಪ್ರಾಫಿಟ್ ಬರೋಕ್ಕೆ ಅಂತ ಶುರುವಾಗುತ್ತೆ. ಅದು ಬಂದಾಗ ಅದನ್ನು ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಸೊ ಇವೆರಡೂ ಮಾಡಲ್ಲ, ನನಗೆ ಪ್ರಾಫಿಟ್ಟಲ್ಲೇ ನಾನು ಮಾಡ್ತೀನಿ ಅನ್ನೋರಾಯ್ತು, ಇಟ್ಸ್ ಹೆಲ್ಪ್ಲೆಸ್. ಅವ್ರನ್ನ ಚೇಂಜ್ ಮಾಡೋದ್ರಲ್ಲಿ ಅವ್ರ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ.